ಸುಮಾರು 6 ವರ್ಷಗಳ ತನಕ ಕಾಲರಾದ ಸುದ್ದಿಯೇ ಇಲ್ಲದೆ ಇನ್ನೇನು ಆ ರೋಗ ಗುಂತಕಲ್ಲು ದಾಟಿ ಆಂಧ್ರದ ಕಡೆಗೆ ಹೋಯಿತು ಎಂದು ಊರ ಜನ ಸಮಾಧಾನ ಪಡುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಂದು ದಿನ ಊರಿನ ಮುನ್ಸಿಪಾಲ್ಟಿ ಆಸ್ಪತ್ರೆಯ ವರಾಂಡಾದಲ್ಲಿ ನೀಲಿಗಟ್ಟಿದ ಮುಖದೊಂದಿಗಿನ ರೋಗಿಯೊಬ್ಬ ಕಾಣಿಸಿಕೊಂಡ. ನರ್ಸುಗಳು ಸಾವೇ ಬಂದು ವರಾಂಡಾದ ಬೆಂಚಿನ ಮೇಲೆ ಕುಳಿತಿರುವಂತೆ ಗಾಬರಿಗೊಂಡು ಡಾಕ್ಟರ್ ಚನ್ನಬಸವನ ಗೌಡರಿಗೆ ಹೇಳಿ ಕಳಿಸಿದರು. ತಂದೆಯನ್ನ ಕೊಲೆಗೈದ ವ್ಯಕ್ತಿ ಸಿಕ್ಕಿಬಿದ್ದಿದ್ದಾನೆಂದರೆ ನೋಡಲು ಬರುವವನ ಆಕ್ರೋಶವೇ ಚನ್ನಬಸವನ ಗೌಡರ ಮುಖದಲ್ಲೂ ಇತ್ತು. ಹಾ, ಖಂಡಿತವಾಗಿಯೂ ಇದು ಅದೇ. ಅವನು ವರಾಂಡಾದ ಒಳಕ್ಕೆ ಇನ್ನೂ ಬರುತ್ತಿದ್ದಂತೆಯೇ ಬೆಂಚಿನ ಮೇಲೆ ಕೂತಿದ್ದವನು ಬೆಳ್ಳಗೆ ಬಾಯಿಂದ ಕಾರಂಜಿ ಉಗುಳತೊಡಗಿದ. ಭೇದಿಯೂ ಆಗತೊಡಗಿತು. ಆಸ್ಪತ್ರೆ ಹಿಂದಿನ ಒಬ್ಬಂಟಿ ರೂಮಿನಲ್ಲಿ ಅವನನ್ನು ಮಲಗಿಸಿ ಅವನ ಊರು ಕೇರಿ ವಿಚಾರಿಸಿದ ಡಾಕ್ಟರ್ ಗೌಡನಿಗೆ ದೊರೆತ ಒಂದೇ ಸಮಾಧಾನವೆಂದರೆ ಅವನು ಅಂದೇ ಬೆಳಗ್ಗೆ ಆಂಧ್ರದ ಹಳ್ಳಿಯೊಂದರಿಂದ ಮಾಲುಗಾಡಿ ರೈಲಿನಲ್ಲಿ ಬಂದಿದ್ದ ಮತ್ತು ರೈಲು ಇಳಿದವನೇ ಜ್ವರವೆಂದು ನೇರವಾಗಿ ಆಸ್ಪತ್ರೆಗೆ ಬಂದಿದ್ದ. ಇದು ಮುಂದಕ್ಕೋಡುವ ಯಾತ್ರೆ ಅಲ್ಲ, ಅವನ ಪಾಲಿಗೆ ಇದೇ ಕೊನೆಯ ನಿಲ್ದಾಣವೆಂದು ನಿರ್ಧರಿಸಿದ ಚನ್ನಬಸವನಗೌಡ ಕಡೇ ಪಕ್ಷ ನೆಮ್ಮದಿಯಿಂದಲಾದರೂ ಸಾಯಲಿ ಎಂದು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನೆಲ್ಲ ನೀಡಿದ. ಆಸ್ಪತ್ರೆಯಿಂದ ಹೊರಬಿದ್ದವನೇ ಊರ ಪ್ರಮುಖರ ಮತ್ತು ಇಂಗ್ಲಿಷ್ ಸರ್ಕಾರದ ಅಧಿಕಾರಿಗಳೆಲ್ಲರ ಮನೆಗಳಿಗೆ ಹೋಗಿ ಅವರನ್ನು ವಾಚಾಮಗೋಚರವಾಗಿ ಬೈಯತೊಡಗಿದ. ಊರು, ರಸ್ತೆ, ತಿಪ್ಪೆ, ಒಡ್ಡರ ಬಂಡೆಯ ಓಪನ್ ಏರ್ ಪಾಯಿಖಾನೆಗಳೆಲ್ಲ ಒಂದೇ ಉಸಿರಿನಲ್ಲಿ ಸ್ವಚ್ಛವಾಗದೇ ಇದ್ದರೆ ಈ ಬಾರಿ ಬರಲಿರುವ ಕಾಲರಾಕ್ಕೆ ಊರ ಮಂದಿ ಹಾಗಿರಲಿ, ಸಾಕ್ಷಾತ್ ದುರ್ಗಮ್ಮನು ಉಳಿಯಲಾರಳು ಎಂದು ಡಾಕ್ಟರ್ ಗೌಡ ನಿಚ್ಚಳವಾಗಿ ಹೇಳಿದಾಗ ಮುಖ್ಯಸ್ಥರು ಕಣ್ಣು ಬಿಟ್ಟರು. ಅಸೆಸುಂಟಿ ವೀರಬಸಪ್ಪನವರ ಮಗ ಕರಿಸಿದ್ದಪ್ಪ ಮುನ್ಸಿಪಾಲಿಟಿಯ ಉಸ್ತುವಾರಿಗೆ ಬ್ರಿಟಿಷರಿಂದ ನೇಮಕಗೊಂಡಿದ್ದ ಕಾಲ ಅದು. ಅನಂತಪುರದ ರಸ್ತೆಯಲ್ಲಿದ್ದ ಕಲೆಕ್ಟರ್ ಸಾಬನ ಬಂಗಲೆಗೆ ವ್ಯಾಪಾರಸ್ಥರನ್ನೆಲ್ಲ ಕರೆದೊಯ್ದು ಊರು ಸ್ವಚ್ಛ ಮಾಡಲು ಫಂಡು ಕೊಡಿ ಎಂದು ಅಂಗಲಾಚಿದ. ಹೊಲಸು ಮಾಡಿದವರು ನೀವು, ಫಂಡು ಸರ್ಕಾರವೇ ಕೊಡಬೇಕು ಎಂದು ಅಧಿಕಾರಿಯು ತನ್ನ ಕೆಟ್ಟ ಮುಖ ಸಿಂಡರಿಸಿ ಹೇಳಿದಾಗ ಡಾಕ್ಟರ್ ಚನ್ನಬಸವನಗೌಡ ಜೋಳಿಗೆ ಹಿಡಿದು ಹೊರಟೇ ಬಿಟ್ಟ. ಅಗಾಧ ಆಸ್ತಿ ಇದ್ದ ರಂಡೆ ಮುಂಡೆಯರಿಂದ ಹಿಡಿದು ಸಣ್ಣ ವ್ಯಾಪಾರಸ್ಥರ ತನಕ ಎಲ್ಲರೂ ಹಾಕಿದ ದುಡ್ಡು ಸೇರಿಸಿ ಊರಿನ ಉದ್ದಕ್ಕೂ ಹರಿದ ಕಾಲುವೆಗೊಂದು ಹೊದಿಕೆ ಮಾಡಿಸಿದ. ಅಲ್ಲಲ್ಲಿ ಬೇವಿನ ಸಸಿ ನಡೆಸಿದ. ವಾರಕ್ಕೊಂದು ಸಲ ಊರ ತಿಪ್ಪೆಗಳನ್ನೆಲ್ಲ ಎತ್ತಿ ಗುಗ್ಗರಟ್ಟಿಯ ಬಯಲಿನಲ್ಲಿ ಹಾಕಿಸಿದ. ಕಡೇ ಪಕ್ಷ 3 ದಿನಕ್ಕೊಮ್ಮೆಯಾದರೂ ಸ್ನಾನ ಮಾಡಬೇಕೆಂದು ತುರುಕರ ಕೇರಿ, ಮಾದಿಗರ ಕೇರಿಗಳಲ್ಲೂ ಪ್ರತಿನಿತ್ಯ ಸ್ನಾನ ಮಾಡುವಾಗ ಮಂತ್ರದ ಜೊತೆಗೆ ಸೋಪನ್ನೂ ಬಳಸಬೇಕೆಂದು ಬ್ರಾಹ್ಮಣರ ಕೇರಿಗೂ ಖುದ್ದಾಗಿ ಹೋಗಿ ಹೇಳಿ ಬಂದ. ಈತನ ಕಳಕಳಿ ಅರ್ಥ ಮಾಡಿಕೊಂಡ ಅಧಿಕಾರಿಗಳು ಅಷ್ಟಿಷ್ಟು ನೆರವಾದರು. ಹೀಗೆ ಬಂದ ಕಾಲೆರಾ ಹಾಗೆ ನೇಪಥ್ಯಕ್ಕೆ ಸರಿಯಿತು. ಹೀಗೆ ರಾತ್ರೋರಾತ್ರಿ ಪ್ರಸಿದ್ಧಿಗೆ ಬಂದ ಕಾಲರಾ ಪಂಪನಗೌಡನ ಮಗ ಡಾಕ್ಟರ್ ಚನ್ನಬಸವನಗೌಡ ಅದೊಂದು ಮಧ್ಯಾಹ್ನ ಇನ್ನೇನು ಆಸ್ಪತ್ರೆ ಬಾಗಿಲು ಹಾಕಿಸಿ ಮನೆಗೆ ಹೊರಡಬೇಕು ಎಂಬಷ್ಟರಲ್ಲಿ ಅವನ ಗೆಳೆಯನೊಬ್ಬ ಚೀಟಿ ಕಳಿಸಿದ್ದ. ಅದರಲ್ಲಿದ್ದ ಒಂದೇ ಒಂದು ಕಾಲರಾ ಎಂಬ ಶಬ್ದ ಚನ್ನಬಸವನಗೌಡನ ಹಸಿವು ಬಳಲಿಕೆಗಳನ್ನೆಲ್ಲ ದೂರ ಮಾಡಿತ್ತು. ಕಂಟೋನ್ಮೆಂಟಿನ ಹುಡುಗಿಯೊಬ್ಬಳಿಗೆ ಜ್ವರ ಪ್ರಾರಂಭವಾಗಿದ್ದು, ಭೇದಿಗಳೂ ಆಗುತ್ತಿದ್ದು, ಅದೇನಾದರೂ ಕಾಲೆರಾ ಇದ್ದೀತೆ ಎಂಬ ಆತಂಕವನ್ನು ಚೀಟಿಯಲ್ಲಿ ವ್ಯಕ್ತಪಡಿಸಿದ್ದ ಗೆಳೆಯ. ಡಾಕ್ಟರ್ ಗೌಡ ಕೋಚ್ ಗಾಡಿಯಲ್ಲಿ ನೇರವಾಗಿ ಹುಡುಗಿಯ ಮನೆಗೇ ಹೋದ. ಸುರಿಯುತ್ತಿದ್ದ ರಣ ಬಿಸಿಲಿನಲ್ಲಿ ಮನೆಯ ಆವರಣದೊಳಗಿದ್ದ ಗುಲ್ಮೊಹರು ಗಿಡಗಳ ನೆರಳು ಕೂಡ ಹಿತವೆನಿಸಲಿಲ್ಲ. ಮನೆಯ ಎದುರಿಗಿನ ಪುಟ್ಟ ತೋಟವೂ ಗಮನ ಸೆಳೆಯಲಿಲ್ಲ. ತಲಬಾಗಿಲು ತೆಗೆದು ಒಳಕ್ಕೆ ಕಾಲಿಟ್ಟ ಕೂಡಲೇ ಪಟಪಟನೆ ರೆಕ್ಕೆ ಬಡಿದು ಅಲ್ಲಲ್ಲೇ ಎದ್ದು ಮತ್ತೆ ಕುಳಿತ ಪಾರಿವಾಳಗಳು, ತೂಕಡಿಸುತ್ತಿದ್ದ ಮುದಿ ನಾಯಿ, ಬಾಲವೆತ್ತಿಕೊಂಡು ಓಡಾಡುತ್ತಿದ್ದ ಕರ್ರನೆಯ ಬೆಕ್ಕು, ಪಂಜರದ ಒಳಗಿನ ಗಿಳಿ, ಯೋಗಿಯಂತೆ ಗೋಡೆಯ ನೆರಳಿಗೆ ನಿಂತು ಮೆಲುಕು ಹಾಕುತ್ತಿದ್ದ ಎಮ್ಮೆ ಎಲ್ಲವನ್ನೂ ಒಟ್ಟಿಗೆ ಕಂಡಾಗ ಈ ಮನೆಗೆ ಕಾಲರಾ ಒಂದೇ ಏಕೆ, ಎಲ್ಲ ರೋಗಗಳೂ ಬಂದಾವು ಎನಿಸಿತು ಅವನಿಗೆ. ಹಜಾರದಲ್ಲೇ ಎದುರಾದ ವಿಕಾರ ಮುಖದ ಹೆಂಗಸೊಬ್ಬಳು ಒಳಗೆ ಬನ್ನಿ ಎಂಬಂತೆ ಸದ್ದು ಹೊರಡಿಸಿದಳು.
ಅವಳ ಹಿಂದೆಯೇ ಮುಂದಲ ಮನೆ ದಾಟಿ ನಡುಮನೆಗೆ ಕಾಲಿಟ್ಟಾಗ ಅದರ ಮೂಲೆಯಲ್ಲಿ ಕುರ್ಚಿಯೊಂದರ ಮೇಲೆ ಅಗಾಧವಾಗಿ ಕುಳಿತಿದ್ದ ಮೈ ತುಂಬ ಕೂದಲಿದ್ದ ವ್ಯಕ್ತಿಯೊಬ್ಬ ಕಂಡ. ಮಧ್ಯಾಹ್ನದ ನಿದ್ರೆಯನ್ನು ಮೀರಿದ ಒಂದು ತೆರನಾದ ವಿಷಾದ ಆ ವ್ಯಕ್ತಿಯ ಮುಖದಲ್ಲಿತ್ತು. ಒಳಕ್ಕೆ ಬಂದ ಡಾಕ್ಟರ್ ಗೌಡನನ್ನ ಒಂದು ಮಾತೂ ಆಡಿಸದೆ ಬರೀ ಕೈ ಸನ್ನೆಯಲ್ಲೇ ಮಹಡಿಯ ಮೆಟ್ಟಿಲು ಹತ್ತಿಸಿ ಕರೆದೊಯ್ದ. ಅಲ್ಲಿದ್ದ ಕೋಣೆಯೊಂದರತ್ತ ಕೈ ತೋರಿಸಿದ. ಒಳಗೆ ಮಂಚದ ಮೇಲೆ ತೆಳ್ಳನೆಯ ಹೊದಿಕೆ ಹೊದ್ದು ಮಲಗಿದ್ದ ರೋಗಿಯತ್ತ ಡಾಕ್ಟರ್ ಗೌಡ ನಡೆಯುವ ಹೊತ್ತಿಗೆ ಆ ವ್ಯಕ್ತಿ ಕೋಣೆಯ ಮೂಲೆಗಿದ್ದ ಕುರ್ಚಿಯ ಮೇಲೆ ಮತ್ತದೇ ಅಗಾಧವಾದ ಶೈಲಿಯಲ್ಲಿ ಸ್ಥಾಪಿತನಾದ. ಆ ಕೋಣೆಯ ಒಳಗಿನ ವಾತಾವರಣ ಎಷ್ಟೊಂದು ಗಂಭೀರವಾಗಿತ್ತೆಂದರೆ ಒಳಬಂದ ಡಾಕ್ಟರ್ ಚನ್ನಬಸವನ ಗೌಡನಾಗಲಿ, ಜ್ವರದಿಂದ ನರಳುತ್ತಿದ್ದ ಮಾಂಡೋವಿಯಾಗಲಿ ಒಬ್ಬರನ್ನೊಬ್ಬರು ನೇರವಾಗಿ ನೋಡಿಕೊಳ್ಳಲೂ ಇಲ್ಲ. ಕಾಲರಾದ ಬಗೆಗಿನ ಆತಂಕಕ್ಕಿಂತ ಮೂಲೆಯಲ್ಲಿ ಸ್ಥಾಪಿತನಾದವನ ಅಗಾಧತೆಯೇ ಆ ಕೋಣೆಗೆ ಮರಣ ಗಾಂಭೀರ್ಯವನ್ನು ತಂದಿಟ್ಟಿತ್ತು. ಡಾಕ್ಟರ್ ಗೌಡ ಮಾಂಡೋವಿಯ ಹಣೆಯ ಮೇಲೆ ಕೈಯಿರಿಸಿದ. ಸುಡುತ್ತಿತ್ತು. ಕಣ್ಣ ಕೆಳಗಿನ ತೆಳುವಾದ ಕೆನ್ನೆಗಳ ಇಳಿಜಾರು ಜಗ್ಗಿದ. ಕಣ್ಣು ಬಿಳಿಚಿಕೊಂಡಿದ್ದವು. ದವಡೆಗಳ ಕೆಳಗೆ ಕುತ್ತಿಗೆಯ ಪಕ್ಕೆಗಳ ಟಾನ್ಸಿಲ್ಗಳ ಪುಟ್ಟ ಗಡ್ಡೆಗಳನ್ನು ಎರಡೂ ಕೈಗಳ ನಡುಬೆರಳುಗಳಿಂದ ಹಿತವಾಗಿ ಅಮುಕಿ ನೋಡಿದ. ಬಾಯಿ ತೆಗೆಯಿಸಿ ಬೆಳ್ಳಗಾಗಿದ್ದ ನಾಲಗೆ ನೋಡಿದ. ಆಮೇಲೆ ತೀರಾ ಸಹಜವಾಗಿ ಎಂಬಂತೆ ಅವಳು ಹೊದ್ದಿದ್ದ ತೆಳ್ಳನೆಯ ಹೊದಿಕೆ ಸರಿಸಿ ಎದೆಯ ಮೇಲೆ ತುಂಬ ಸಡಿಲವಾಗಿ ಮಲಗಿದ್ದ ಅಂಗಿಯಂತಹದ್ದನ್ನು ಅನಾಮತ್ತಾಗಿ ಮೇಲಕ್ಕೆತ್ತಿದ್ದ. ಜ್ವರದಿಂದ ಕೊಂಚ ಕೃಶವಾಗಿದ್ದರೂ ಪುಷ್ಕಳವಾಗಿ ಬೆಳೆದಿದ್ದ ಮಾಂಡೋವಿಯ ಮೊಲೆಗಳನ್ನು, ಅವುಗಳ ಮೊನೆಯಲ್ಲಿ ಮೂಡಿದ್ದ ಎಣ್ಣೆಗೆಂಪು ವೃತ್ತವನ್ನು, ಬಾಲಿಶವಾದ ಮೊಲೆಯ ತೊಟ್ಟುಗಳನ್ನು ನಿರ್ಮೋಹದಿಂದ ನೋಡಿ ಮಾಂಡೋವಿ ಸಂಕೋಚದಿಂದ ಮಿಸುಗುತ್ತಿರುವಾಗಲೇ ಅವಳ ಮೇಲೆ ತಟ್ಟನೆ ವಾಲಿ ಎದೆಗೆ ಕಿವಿ ಆನಿಸಿದ. ಎದೆ ಬಡಿತದ ವೇಗ ಅವನ ಲೆಕ್ಕಕ್ಕೆ ಸಿಗದಷ್ಟಾಗಿತ್ತು. ಅಷ್ಟೇ ನಿರ್ಮೋಹದಿಂದ ಅವಳನ್ನು ಬಲಕ್ಕೆ ತಿರುಗಿಸಿ ಬೆನ್ನಿಗೆ ಕಿವಿಯಿಟ್ಟ. ಗುರುಗುರು ಎನ್ನುವ ಸದ್ದಿತ್ತು. ಮತ್ತೆ ಅಂಗಾತ ಮಲಗಿಸಿ ಅಂಗಿಯನ್ನ ಮೊಲೆಗಳ ಮೇಲೆಳೆದು ಅವಳ ಹೊಟ್ಟೆಯನ್ನ ಬೆರಳ ತುದಿಗಳಿಂದ ಅಮುಕಿ ಪರೀಕ್ಷಿಸಿ, ಕಾಲರ ಅಲ್ಲ ಎಂದು ಘೋಷಿಸಿದ. ಹೊದಿಕೆ ಹೊದಿಸಿದ. ಅವನ ಮಾತು ಕೇಳಿದ ಕೂಡಲೇ ಅಸಹಜ ಆನಂದದಿಂದ ಕುರ್ಚಿಯಲ್ಲೇ ಒಂದೆರಡು ಬಾರಿ ಮಿಸುಗಾಡಿದ ಶಿವರಾಜಪ್ಪ ಎಷ್ಟೊಂದು ಗೌರವದಿಂದ ಡಾಕ್ಟರ್ ಗೌಡನನ್ನ ಮನೆ ಬಾಗಿಲ ತನಕ ಬಂದು ಬೀಳ್ಕೊಟ್ಟನೆಂದರೆ, ತೀರಾ ಕೋಚು ಗಾಡಿ ಹತ್ತುವಾಗಲೂ ಆತ ಕೊಟ್ಟ ಗರಿಗರಿಯಾದ ನೋಟು ತನ್ನ ಫೀಸಿಗಿಂತ 4 ಪಟ್ಟು ಹೆಚ್ಚಿಗೆ ಇದೆ ಎಂಬುದನ್ನು ಡಾಕ್ಟರ್ ಗೌಡ ಗಮನಿಸಲಾಗದಂತಹ ಸಡಗರವು ಆ ವಾತಾವರಣದಲ್ಲಿ ತುಂಬಿತ್ತು. ಹಾಗೆ ಮಾಂಡೋವಿಯ ಮೊಲೆಗಳನ್ನು, ಬಾಲಿಶ ಮೊಲೆಯ ಮೊನೆಗಳನ್ನು ಮೊದಲ ಬಾರಿಗೆ ನೋಡಿದ ತನ್ನಲ್ಲಿ ಯಾವ ಭಾವನೆಯೂ ಬರಲಿಲ್ಲವೆಂದು ಡಾಕ್ಟರ್ ಗೌಡ ಎಷ್ಟೋ ಸಲ ಆಣೆ ಮಾಡಿ ಹೇಳಿದ್ದನಾದರೂ ಯಾರೂ ಕರೆಯದೆಯೇ ಎರಡನೆಯ ಬಾರಿ ಅವಳ ಮನೆಗೆ ಹೋದದ್ದು ಏಕೆ ಎಂಬುದಕ್ಕೆ ಅವನಲ್ಲಿ ಸಮಜಾಯಿಷಿ ಇಷ್ಟು ದಿನವೂ ಇರಲಿಲ್ಲ. ಸರಿಯಾಗಿ 1 ವಾರದ ನಂತರ ಅದೇ ಮಧ್ಯಾಹ್ನದ ಉರಿಬಿಸಿಲಲ್ಲಿ ಕುದುರೆ ಗಾಡಿಯಲ್ಲಿ ಕುಳಿತು ಶಿವರಾಜಪ್ಪನ ಮನೆಗೆ ಬಂದ ಡಾಕ್ಟರ್ ಗೌಡ ತನ್ನ ರೋಗಿ ಮಹಡಿಯ ಮೇಲೆ ಇಲ್ಲವೆಂದು, ಮುಂದಲ ಮನೆಯ ಪಕ್ಕದ ರೂಮಿನಲ್ಲೇ ಕೂತು ಗೆಳತಿಯರೊಂದಿಗೆ ಹರಟುತ್ತಾ ಕಸೂತಿ ಹಾಕುತ್ತಿದ್ದಾಳೆಂದು ತಕ್ಷಣ ಗೊತ್ತಾಯಿತು. ಗೆಳತಿಯರೊಂದಿಗೆ ಮಾತಾಡುತ್ತಿದ್ದ ಮಾಂಡೋವಿ ಯಾರೋ ಬಂದರಲ್ಲ ಎಂದು ತಲೆ ಎತ್ತಿ ಕಿಟಕಿಯ ಆಚೆಗೆ ನೋಡಿದಳು. ಅಂದು ಮೊದಲ ಬಾರಿಗೆ ಸೋಮಯಾಜುಲ ವೆಂಕಟಾಚಲಪತಿಯನ್ನ ನೋಡಿದಂತೆ ಡಾಕ್ಟರ್ ಚನ್ನಬಸವನಗೌಡ ನಿಂತಿದ್ದ. ಹೊರಕ್ಕೆ ಬಾ ಎಂಬಂತೆ ಕರೆದ. ಸದ್ದಿಲ್ಲದೆ ಕಿಟಕಿಯ ಬಳಿಗೆ ಬಂದವಳನ್ನ ಕಣ್ತುಂಬ ನೋಡಿದ. ಮದುವೆಗೆ ಸಿಂಗಾರಗೊಂಡ ಹೆಣ್ಣಿನಂತಿದ್ದಳು. ಕಂಗಳಲ್ಲಿ ಗೆಲುವಿತ್ತು. ಕಿಟಕಿ ಸರಳುಗಳಿಂದಲೇ ಕೈ ಚಾಚಿದಳು. ನಾಡಿ ನೋಡಿದ. ಮುಖ ಸರಳಿಗೆ ಹತ್ತಿರ ತಂದಳು. ಕಣ್ಣ ಕೆಳಗಿನ ತೆಳುಗೆನ್ನೆ ಜಗ್ಗಿ ನೋಡಿದ. ರಕ್ತ ತುಂಬಿಕೊಳ್ಳುತ್ತಿತ್ತು. ನಾಲಿಗೆ ಚಾಚು ಎಂದ. ಅಂದಳು. ನಕ್ಕ. ಹಲ್ಲು ದಾಳಿಂಬೆ ಬೀಜದಂತಿದ್ದವು.
ನೀನು ತುಂಬ ಸುಂದರವಾಗಿದ್ಯಾ ಅಂದುಬಿಟ್ಟ. ನಕ್ಕಳು ಮಾಂಡೋವಿ. ನಿಂಗೆ ಹಾಡು ಬರ್ತದಾ ಅಂದ. ಈ ಬಾರಿ ಅವಳ ಗೆಳತಿಯರು ಕಿಸಕ್ಕೆಂದರು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಎಂದು ಸಿಡುಕಿದವಳೆ ರಪ್ಪನೆ ಕಿಟಕಿಯ ಬಾಗಿಲು ಮುಚ್ಚಿದಳು ಮಾಂಡೋವಿ. ಆ ಶಬ್ದಕ್ಕೆ ಪಾರಿವಾಳವೊಂದು ಭುರ್ರನೆ ಹಾರಿ, ಕೋಳಿಯೊಂದು ಬೆದರಿ, ಬೆಕ್ಕು ನಾಯಿಯ ಮೇಲೆ ಹಾರಿ, ನಾಯಿಗೆ ಅರೆ ನಿದ್ರೆಯಾಗಿ ಅದು ಹೋ ಎಂದು ಬಡಕೊಳ್ಳತೊಡಗಿತು. ತಾನು ಮನೆಯೊಳಕ್ಕೆ ಬಂದ ದಾರಿ ಯಾವುದು ಎಂಬುದನ್ನೇ ಮರೆತು ಕಂಗಾಲಾದ ಡಾಕ್ಟರ್ ಗೌಡ ಅತ್ತಿತ್ತ ತಿರುಗತೊಡಗಿದಾಗ, ಡಾಕ್ಟ್ರೇ, ಅಲ್ಲೇ ನಿಂದ್ರಿ ಎಂಬ ಗರ್ಜನೆಯೊಂದು ಮಹಡಿಯ ಮೇಲಿನಿಂದ ಕೇಳಿಬಂತು. ಶಿವರಾಜಪ್ಪ. ಆಗಷ್ಟೇ ಮಲಗಿ ಎದ್ದ ಶಿವರಾಜಪ್ಪನ ತಲೆಗೂದಲು ಉಷ್ಟ್ರ ಪಕ್ಷಿಯ ಕಾಲುಗಳಂತೆ ನೆಟ್ಟಗೆ ನಿಂತಿದ್ದವು. ಕಣ್ಣು ಕೆಂಪಾಗಿದ್ದವು. ತನ್ನ ಕೂದಲು ತುಂಬಿದ ಹೊಟ್ಟೆಯ ಮೇಲೆ ದಾರದೊಂದಿಗೆ ಇಳಿಬಿದ್ದ ಬೆಳ್ಳಿ ಲಿಂಗದ ಕಾಯನ್ನ ಅತ್ತಿಂದಿತ್ತ ತೂಗಾಡಿಸುತ್ತಾ ಆತ ಸಮೀಪಕ್ಕೆ ಬಂದ ಕೂಡಲೇ, ನಿಮ್ಮ ಮಗಳು ಸುಂದರವಾಗಿದ್ದಾಳೆ ಅಂದೆ ಅಷ್ಟೇ ಎಂದು ತೆಪರನಂತೆ ಹೇಳಿದ ಡಾಕ್ಟರ್ ಗೌಡ. ಅದೇ ಸೊಕ್ಕು ಕೋಡಿಗೆ ಎಂದವನೇ ಕೋಣೆಯತ್ತ ತಿರುಗಿ, ಮಾಂಡೋವಿ ಎಂದು ಗರ್ಜಿಸಿದ ಶಿವರಾಜಪ್ಪ. ತಂದೆಯ ಅಸಮಾಧಾನ ಅರ್ಥ ಮಾಡಿಕೊಂಡ ಹುಡುಗಿ ನಡುಗುತ್ತಾ ಬಂದು, ಬಿಸಿಲು ಬೀಳ್ತಿತ್ತಂತ ಬಾಗ್ಲು ಹಾಕಂಡೆ ಅಷ್ಟೇ ಎಂದಳು. ಕೂಡಲೇ ಡಾಕ್ಟರ್ ಗೌಡ, ಅಷ್ಟೇ ಅಷ್ಟೇ ಎಂದು ಒಣನಗೆ ನಕ್ಕ. ಮೊದಲು ಡಾಕ್ಟರ್ ಮುಂದೆ ನಿಂತ್ಕೊಂಡು ತೆಪ್ಪಾತಂತೇಳು ಶಿವರಾಜಪ್ಪ ಗುಡುಗಿದ. ಇನ್ನಿದು ಸಡಿಲಗೊಳ್ಳುವುದಿಲ್ಲವೆಂದು ಖಚಿತವಾಯಿತು ಮಾಂಡೋವಿಗೆ. 2 ಹೆಜ್ಜೆ ಮುಂದೆ ಬಂದು, ಐ ಆಮ್ ಸಾರಿ ಎಂದು ಒಗರು ದನಿಯಲ್ಲಿ ಹೇಳಿ ಡಾಕ್ಟರಿಗಷ್ಟೇ ಕಾಣುವಂತೆ ಖಸಕ್ಕನೆ ಮೂತಿ ತಿರುವಿ ಕೋಣೆಯೊಳಕ್ಕೆ ಓಡಿದಳು. ಹುಡುಗಿ ಸಣ್ಣದು ಸಾರು, ನೀನ್ ತಪ್ಪು ತಿಳ್ಕಬೇಡ, ಬಾ ಮ್ಯಾಲ್ ಕುಂದ್ರನ ಎಂದು ಹಲ್ಲುಗಿಂಜುತ್ತಾ ಮಗಳ ಪರವಾಗಿ ಕ್ಷಮೆ ಕೇಳಿದುದರ ಜೊತೆಯಲ್ಲೇ ನನ್ನನ್ನು ಹಿಂಬಾಲಿಸು ಎಂಬಂತೆ ಮೆಟ್ಟಿಲು ಹತ್ತತೊಡಗಿದವನ ವೈಖರಿಗೆ ಡಾಕ್ಟರ್ ಗೌಡ ಅನಾಮತ್ತಾಗಿ ಬೆರಗಾಗಿದ್ದ. ಸಾರು ಅಂತಾನೆ, ನೀನು ಅಂತಾನೆ, ವಿಚಿತ್ರ ಮನುಷ್ಯ ಅಂದುಕೊಂಡ. ಮಹಡಿ ಮೇಲಿನ ಮತ್ತೊಂದು ಕೋಣೆಯಲ್ಲಿ ಹಾಕಿದ್ದ ಕುರ್ಚಿಯೊಂದರಲ್ಲಿ ಡಾಕ್ಟರ್ ಗೌಡನನ್ನು ಕೂರಿಸಿ ತಾನೊಂದು ಮಂಚದ ಮೇಲೆ ಕೂತ ಶಿವರಾಜಪ್ಪ. ಅವನ ಭಾರಕ್ಕೆ ಆ ತಂತಿಗಳ ಸ್ಪ್ರಿಂಗು ಮಂಚವು ಬೆದೆಗೆ ಬಂದ ಪ್ರಾಣಿಯೊಂದರಂತೆ ಕಿರ್ರೋ ಎಂದು ಕೂಗುತ್ತಿತ್ತು. ಏನ್ ತಗಂತಿ ಸಾರು, ಕಾಪ್ಯಾ? ನಾನಿಟ್ಟೊತ್ನ್ಯಾಗ ಸ್ವಲ್ಪ ಡ್ರಿಂಕ್ ತಗಂತೀನಿ, ನೀನು ಓದ್ಕೊಂಡಾತ ಈಟೊತ್ನಾಗ ತಗಂತೀಯೋ ಇಲ್ಲೋ ಎನ್ನುತ್ತಲೇ ಡಾಕ್ಟರು ತನಗೇನು ಬೇಕು ಎಂಬುದನ್ನು ನಿರ್ಧರಿಸುವ ಮೊದಲೇ, ಏಯ್ ಎಂದು ಶೇಷಿಯನ್ನ ಕರೆದು, ಡಾಕ್ಟ್ರಿಗೊಂದು ಕಾಪಿ ಮಾಡು, ನನಗೆ ನಂದು ಎಂದವನೇ ಮತ್ತೊಮ್ಮೆ ಮಗಳು ಮಾಡಿದ ಅಪರಾಧಕ್ಕಾಗಿ ಕ್ಷಮೆ ಕೇಳಿ ಅವಳು ಅತ್ಯಂತ ಮುಗುದೆಯೆಂದು, ಮೂಲತಃ ತಲೆ ತಿರುಕಳಲ್ಲವೆಂದು ವಿವರಿಸಿದ. ಶೇಷಿ ಒಂದಾದ ಮೇಲೊಂದು ಕಾಪಿಯನ್ನು ಶಿವರಾಜಪ್ಪನಿಗೆ ಅವನದ್ದನ್ನು ತಂದು ಕೊಡುತ್ತಲೇ ಇದ್ದಳು. ಘಾಟು ವಾಸನೆಯ ಡಿಕಾಕ್ಷನ್ ಬಣ್ಣದ ರಮ್ಮು ಎಂಬ ದ್ರವವನ್ನು ಗ್ಲಾಸಿನ ಒಳಗಿನಿಂದ ನೀರೂ ಇಲ್ಲದೆ ಎತ್ತಿ ಸುರುವಿಕೊಳ್ಳುತ್ತಿದ್ದ ಶಿವರಾಜಪ್ಪ ಪ್ರತಿ ಪೆಗ್ಗಿಗೊಂದು ಸಲದಂತೆ ಮಗಳ ಅಪರಾಧಕ್ಕೆ ಕ್ಷಮೆ ಕೇಳಿ ಅವಳ ಮುಗ್ಧತೆಯ ಬಗ್ಗೆ ವಿವರಣೆ ನೀಡತೊಡಗಿದ. ಇದ್ದಕ್ಕಿದ್ದಂತೆ 6ನೇ ಪೆಗ್ಗು ಮುಗಿದ ನಂತರ ಶಿವರಾಜಪ್ಪ ತಾನು ಗೋವೆಯಲ್ಲಿದ್ದಾಗ ಈ ಕುಡಿತ ಗಂಟು ಬಿತ್ತೆಂದು, ಇಲ್ಲದಿದ್ದರೆ ತಾನೊಬ್ಬ ಶುದ್ಧ ಲಿಂಗಾಯಿತನೆಂದು ವಿವರಿಸುತ್ತಲೇ, ನೀನ್ ಸ್ವಲ್ಪ ತಗೊಂಡಿದ್ರೆ ಬೇಸಿತ್ತು ಸಾರು ಎಂದು ತಿದಿಯೊತ್ತತೊಡಗಿದ.
ಅವನು 17ನೆಯ ಪೆಗ್ಗು ಮುಗಿಸುವ ಹೊತ್ತಿಗೆ ಡಾಕ್ಟರ್ ಗೌಡ ಎಷ್ಟು ಸುಸ್ತಾಗಿದ್ದನೆಂದರೆ ಆ ಕೊರೆತವಾದರೂ ನಿಲ್ಲಲಿ ಎಂಬ ಸದಿಚ್ಛೆಯಿಂದ ತಾನೂ ಕೂಡ ಒಂದು ಪೆಗ್ ರಮ್ಮು ಕುಡಿದು ಬಿಟ್ಟ. ಆ ತನಕ ಕುಡಿದಿದ್ದ ಶೇಷಿಯ ಅಮೃತ ಹಸ್ತದಿಂದ ತಯಾರಾದ 17 ಕಪ್ ಕಾಫಿ ಮತ್ತು ರಮ್ಮು ಸೇರಿಕೊಂಡು ಡಾಕ್ಟರ್ ಗೌಡನ ದೇಹವನ್ನು ಬೀಸುವ ಕಲ್ಲಿನಂತೆ ತಿರುಗಿಸುತ್ತಿದ್ದರೆ ಶಿವರಾಜಪ್ಪನ ಕೊನೆಯ ವಿವರಣೆ ಮುಗಿಯುವ ಮೊದಲೇ ತಾನು ಬರ್ತೀನಿ ಎಂದು ಮೇಲೆದ್ದ. ಆದರೆ ಎದ್ದದ್ದು ಕೇವಲ ಆತ್ಮವೆಂದೂ ದೇಹವಿನ್ನೂ ಕೂತೇ ಇದೆ ಎಂದು ಅನಿಸುತ್ತಿತ್ತು. ಕಡೆಯ ಬಾರಿಗೊಮ್ಮೆ ಮಾಂಡೋವಿಯನ್ನ ನೋಡಬೇಕು ಎನಿಸಿತ್ತು. ಅವಳ ಬೆಕ್ಕಿನಂತಹ ನಾಲಗೆ, ಮುಗ್ಧ ನಾಡಿ ಬಡಿತ ಮತ್ತು ಮೃದುವಾದ ಗಂಟಲ ಟಾನ್ಸಿಲ್ಗಳನ್ನು ಒಮ್ಮೆ ತಾಕಿ ಆನಂದಿಸಬೇಕು ಎಂದುಕೊಂಡ. ಆದರೆ ಆ ಹೊತ್ತಿಗೆ ಮಾಂಡೋವಿ ತನ್ನ ಕೋಣೆಯಲ್ಲಿ ಬೋರಲಾಗಿ ಮಲಗಿ ಅವಮಾನದಿಂದ ಬಿಕ್ಕಿ ಬಿಕ್ಕಿ ಸಾಕಾಗಿ ಕಡೆಗೆ ರೋಷತಪ್ತಳಾಗಿದ್ದಳು. ಅನಿವಾರ್ಯವಾಗಿ ಡಾಕ್ಟರ್ ಗೌಡ ತೂರಾಡುತ್ತಾ ಆ ಮನೆಯಿಂದ ಹೊರಬಿದ್ದಾಗ ಸಣ್ಣಗೆ ಕತ್ತಲು ಸುರಿಯುತ್ತಿತ್ತು. ಕೋಚು ಗಾಡಿಯಲ್ಲಿ ಕೂತು ಕನ್ನಡಿಯಲ್ಲಿ ಮುಖ ನೋಡಿಕೊಂಡಾಗ ಅದರ ಒಳಗಿನ ಬಿಂಬವು ಮಾಂಡೋವಿಯನ್ನೇ ನೆನೆಯುತ್ತಿದೆ ಎನಿಸಿತು. ಅಂದು ರಾತ್ರಿ ಡಾಕ್ಟರ್ ಚನ್ನಬಸವನಗೌಡ ಮೊದಲ ಬಾರಿಗೆ ಇಡಿಯಾಗಿ ರಮ್ಮನ್ನು, ಅನಂತರ ಗಂಟೆಗೊಂದು ಸಲವೆಂಬಂತೆ ಕಾಫಿಯನ್ನು 10 ಸಲ ವಾಂತಿ ಮಾಡಿಕೊಂಡಿದ್ದ. ಶಿವರಾಜಪ್ಪನ ಕನಸು ಮನಸ್ಸುಗಳ ತುಂಬ ಈಗ ಚನ್ನಬಸವನಗೌಡನೇ ತುಂಬಿ ಹೋಗಿದ್ದ. ಎಂಥ ಹುಡುಗ, ಏನು ಕತೆ, ನಿಮ್ಮಮ್ಮ ಬದುಕಿದ್ದಿದ್ರೆ ಈಟೊತ್ತಿಗೋಗಿ ಅವ್ರ ಅಮ್ಮನ ಕೂಟ ಮಾತು ಮುಗಿಸ್ಕೊಂಡು ಬಂದುಬಿಡ್ತಾ ಇದ್ಲು ಎಂದು ಪದೇ ಪದೇ ಮಾಂಡೋವಿಯ ಮುಂದೆ ಅಂದು ಡಾಕ್ಟರ್ ಚನ್ನಬಸವನಗೌಡನ ಕಡೆಗೆ ಅವಳ ಮನಸ್ಸನ್ನು ಮೃದುವಾಗಿಸುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಅವಳಿಗೆ ಕೊಂಚವೂ ಚನ್ನಬಸವನಗೌಡನ ಕಡೆಗೆ ಮನಸ್ಸು ವಾಲಿಸುವ ಅಭಿಪ್ರಾಯವೇ ಇರಲಿಲ್ಲ. ತನ್ನ ತಂದೆ ಮೂರ್ಖನಂತೆ ಆ ಡಾಕ್ಟರು ಎಲ್ಲಿದ್ದರೂ ಹೋಗಿ ಹುಡುಕಿಕೊಂಡು ಬರುವುದೇಕೋ? ಈಗಾಗಲೇ ಚನ್ನಬಸವನಗೌಡ ತನ್ನ ಬೆರಳ ತುದಿಯ ಇಶಾರೆಗಾಗಿ ಕಾಯುತ್ತಿರುವ ವಿಷಯ ಅವಳಿಗೆ ಸ್ಪಷ್ಟವಾಗಿತ್ತು. ಮೇಲಿಂದ ಮೇಲೆ ಮನೆಗೆ ಬರತೊಡಗಿದ್ದ ಗೌಡನನ್ನ ತನ್ನ ತಂದೆ ಪ್ರತಿನಿತ್ಯ ಸಂಜೆ ರಾಯಲ್ ಕೆಫೆಯಲ್ಲಿ ಭೇಟಿಯಾಗುತ್ತಿದ್ದುದು, ಅವರಿಬ್ಬರು ಗಂಟೆಗಟ್ಟಲೆ ಚದುರಂಗವಾಡುತ್ತಿದ್ದುದು ಕೂಡ ಶಿವರಾಜಪ್ಪನ ಕುಡಿದ ನಂತರದ ಬಡಬಡಿಕೆಯಿಂದಾಗಿ ಅವಳಿಗೆ ಗೊತ್ತಾಗುತ್ತಿತ್ತು. ಆದರೆ ಅದೊಂದು ದಿನ ಇದ್ದಕ್ಕಿದ್ದಂತೆ ತನ್ನ ಕೋಣೆಯ ಕಿಟಕಿಯಲ್ಲಿ ಲಕೋಟೆಯಲ್ಲಿ ಇರಿಸಲಾದ ಪತ್ರವೊಂದು ಪ್ರತ್ಯಕ್ಷವಾಗಿದ್ದು ಮಾಂಡೋವಿಗೆ ಅಚ್ಚರಿಯುಂಟು ಮಾಡಿತ್ತು. ಆ ಲಕೋಟೆ ಯಾರಿಟ್ಟಿರಬಹುದು? ನಾಳೆ ಕೇಳೋಣ.